ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಧು ವಿಧು ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಮತ್ತು ರನ್ನಿಂಗ್ ಟೈಮ್ ಹೆಸರು, ಡೈರೆಕ್ಟರ್ ಹೆಸರು, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 128 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಏಪ್ರಿಲ್ 23, 2026 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 11.5 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 3 ಕೋಟಿಯಿಂದ 7 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ವಿಶಾಲ್ ಅರವಿಂದ್, ಪ್ರೊಡ್ಯೂಸರ್ ಬೈ ಅರ್ಜುನ್ ವಿನಯ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸಾಫಿಯುದ್ದೀನ್, ಕಲ್ಯಾಣ್ ಪ್ರಿಯಾಂಕಾ, ಹಾಗೆಯೇ ಜಗದೀಶ್, ಶೈಕುಮಾರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ. ಮತ್ತು ಈ ಮೂವಿಗೆ ಹಲವಾರು ಕಡೆಯಿಂದ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದಿರುವಂಥ ಸಿನಿಮಾ ಆಗಿದೆ ಅಂತಲೇ ಕೂಡ ಹೇಳಬಹುದು. ಮತ್ತು ಈ ಮೂವಿ ಒಂದು ಲವ್ ಸ್ಟೋರಿ ಸಿನಿಮಾ ಆಗಿದೆ ಅಂತಲೂ ಕೂಡ ಹೇಳಬಹುದು. ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಅಂತಲೂ ಕೂಡ ಹೇಳಬಹುದು ಈ ಮೂವಿಗೆ. ಮತ್ತು ಮಲಯಾಳಂನಲ್ಲಿ ಸಾಂಗ್ ಆಗಿರ್ಬೋದು, ಆ್ಯಕ್ಟರ್ಸ್ಗಳೇ ಆಗಿರ್ಬೋದು, ಮತ್ತು ಡೈರೆಕ್ಟರ್, ಪ್ರೊಡ್ಯೂಸರ್ ಹೆಸರು ಎಲ್ಲರೂ ಕೂಡ ಈ ಮೂವಿಗೆ ಹೆಚ್ಚಿನ ಮೆಚ್ಚುಗೆಯನ್ನು ಕೂಡ ಪಡೆದಿರ್ತಾರೆ. ಮತ್ತು ಇದೊಂದು ಲವ್ ಸ್ಟೋರಿ ಮೂವಿ ಅಂತಲೂ ಕೂಡ ಗೊತ್ತಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ವಿಜಯ್ ಕುಮಾರ್ ಅನ್ನೋ ವ್ಯಕ್ತಿ ಇರ್ತಾರೆ. ವಿಜಯ್ ಕುಮಾರ್ ಅವರು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಒಂದು ಇಂಜಿನಿಯರ್ ಆಗಿರ್ತಾರೆ ಅಂತಲೇ ಹೇಳಬಹುದು. ಇಂಜಿನಿಯರ್ ಆಗಿರೋ ಸಮಯದಲ್ಲಿ ಅಲ್ಲೇ ಕೂಡ ಸಮಸ್ಯೆ ಉಂಟಾಗ್ತವೆ. ಯಾಕೆಂದರೆ ಇಂಜಿನಿಯರ್ ಅಂದಮೇಲೆ ಸುಮಾರು ಸಮಸ್ಯೆಗಳು ಉಂಟಾಗ್ತವೆ. ಯಾಕೆಂದರೆ ಅಲ್ಲಿ ಸೈಟ್ಗಳು, ಹಾಗೆಯೇ ಬೇರೆ ಬೇರೆ ಒಂದು ದೊಡ್ಡ ದೊಡ್ಡ ಜಾಗಗಳನ್ನೆಲ್ಲ ಬೇರೆ ಬೇರೆ ಓನರ್ಗಳು ಇಂಜಿನಿಯರ್ ಕರೆದು ಸುಮಾರು ಪ್ಲ್ಯಾನ್ಗಳನ್ನು ಮಾಡಿರ್ತಾರೆ. ಆದರೆ ಪ್ಲ್ಯಾನು ಒಂದು ತಪ್ಪಾಗೋಗಿರುತ್ತೆ. ಅದನ್ನು ಸರಿ ಮಾಡೋದಕ್ಕೆ ಕರೆದಿರ್ತಾರೆ. ಅದನ್ನು ಸರಿ ಮಾಡ್ತಾರೆ ಅಂತಲೇ ಹೇಳ್ಬೋದು ವಿಜಯ್ ಶಂಕರ್ ಅವರು. ಮತ್ತು ಅವರು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡಿ ಅಲ್ಲಿ ಬಂದಂಥ ದುಡ್ಡನ್ನು ಅಲ್ಲೇ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ. ಹಾಗೆಯೇ ಅಲ್ಲಿ ಚೆನ್ನಾಗಿ ಗ್ರೋವನ್ನು ಕೂಡ ಆಗುತ್ತೆ. ಮತ್ತು ಅಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಿರ್ತಲ್ಲ, ಅವರು ಒಂದು ಇಂಜಿನಿಯರ್ಗೆ ಒಂದು ಅಸಿಸ್ಟೆಂಟ್ ಅಂತಲೇ ಹೇಳ್ಬೋದು. ಅವರೇ ಒಂದು ಓನರ್ಸ್ಗಳೇ ಇದನ್ನು ನೇಮಕೆಯನ್ನು ಮಾಡಿರ್ತಾರೆ. ಆ ಹುಡುಗಿನೂ ಕೂಡ ಚೆನ್ನಾಗಿ ಇರ್ತಾಳೆ, ಒಳ್ಳೆ ಹುಡುಗಿ. ಮತ್ತು ಅವರ ತಂದೆ ತಾಯಿ ಹತ್ರನೂ ಕೂಡ ಮಾತಾಡಿರ್ತಾರೆ. ಮತ್ತು ಅವ್ರಿಗೆ ಒಂದಿಷ್ಟು ಬಡವರು ಅಂತಲೇ ಹೇಳ್ಬೋದು, ಅವ್ರಿಗೆ ಸಹಾಯನೂ ಕೂಡ ಮಾಡ್ತಾರೆ. ಅಲ್ಲಿಗೆ ಅವರು ಹುಡುಗಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ವಿಜಯ್ಗೆ. ಮತ್ತು ಇಬ್ಬರು ಕೂಡ ಪ್ರೀತಿಸಿ ಮದುವೆ ಕೂಡ ಮಾಡ್ಕೋತಾರೆ. ಮತ್ತು ಅಲ್ಲಿ ಮದುವೆ ಆದಮೇಲೆ ಏನೆಲ್ಲ ಉಂಟಾಗ್ತವೆ ಮತ್ತು ಸಮಸ್ಯೆಗಳು ಏನೇನೆಲ್ಲ ಬರ್ತವೆ ಮತ್ತು ಅದನ್ನೆಲ್ಲ ಎದುರಿಸ್ತಾ ಹೋಗ್ತಾರೆ. ಮತ್ತು ಕೊನೆಗೂ ಕೂಡ ಅವರ ತಂದೆ ತಾಯಿ ಹಾಗೂ ಎಲ್ಲನೂ ಕೂಡ ಬಿಟ್ಟು ಬೇರೆ ಕಡೆಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಅಲ್ಲಿನ ಒಂದು ವ್ಯಕ್ತಿಗಳೆಲ್ಲ ಇಷ್ಟ ಇರೋದಿಲ್ಲ, ಅದರಿಂದ ಬೇರೆ ಕಡೆಗೆ ಹೊರಟೋಗ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.